ಭಾರತ ಕಂಡ ಅಪರೂಪದ ಪ್ರಧಾನಮಂತ್ರಿಗಳು. ಭಾರತ ದೇಶಕ್ಕೆ 130 ಕೋಟಿ ಜನಸಂಖ್ಯೆ ಇರುವಂಥ ಈ ಸಮೃದ್ಧ ಭಾರತ ದೇಶಕ್ಕೆ ಎಂತೆಂಥ ಅಪಾರವಾದ ಕೊಡುಗೆಗಳನ್ನ ಕೊಟ್ಟಂಥ ಭಾರತದ ಪ್ರಧಾನಮಂತ್ರಿಗಳ ಬಗ್ಗೆ ವಿವರ ಹೇಳಬೇಕಲ್ರಿ. ಇಂಥ ಪ್ರಧಾನಮಂತ್ರಿಗಳು ಭಾರತ ದೇಶದಾಗ ಅದಾರ ಅನ್ನೋದು ಎಷ್ಟು ವಿಚಿತ್ರ ಅನಿಸ್ತೈತಿ ನೋಡ್ರಿ. ಏನು ತಂದಾನ ಕಾಕ, ಇವತ್ತು ಕಡಕ ಸುದ್ದಿ, ಕಾರ್ಬೇಳೆ ಸುದ್ದಿ ತಂದಾನ. ಈ ಸುದ್ದಿಯಿಂದ ಇವತ್ತು ಭಾರತ ದೇಶದಾಗ ಎಂತೆಂಥ ರಾಜಕಾರಣಗಳು ಇಲ್ಲಿ ಹುಟ್ಟಿ ಬೆಳೆದು ಏನೇನು ಇವತ್ತು ಘಟನೆಗಳನ್ನು ಮಾಡಿದಾರ, ಇತಿಹಾಸ ಮತ್ತು ಸಾಮ್ರಾಜ್ಯಗಳನ್ನ ರಚನೆ ಮಾಡ್ಯಾರ. ಅಂಥ ಅಪರೂಪದ ಪ್ರಧಾನಮಂತ್ರಿ ಸಾದಾ ಸೀದಾ ವ್ಯಕ್ತಿ, ಎಷ್ಟೊಂದು ಸರಳ ಜೀವಿ, ತನ್ನ ಒಂದು ಒಪ್ಪತ್ತಿನ ಊಟಕ್ಕಾಗಿಯೂ ಸಹಿತ ತನ್ನದೇ ಆದಂಥ ತನ್ನ ಕಿಸೆಯಲ್ಲಿರುವಂಥ ದುಡ್ಡನ್ನು ಖರ್ಚು ಮಾಡಿ ಇವತ್ತು ಊಟ ಉಪಚಾರ ಮಾಡುವಂಥ ಪ್ರಧಾನಮಂತ್ರಿ. ಈ ಪ್ರಧಾನಮಂತ್ರಿ ವಿಶೇಷ ಪ್ರಧಾನಮಂತ್ರಿ ನೋಡ್ರಿ. ಎಂಥ ಪ್ರಧಾನಮಂತ್ರಿ ಭಾರತ ದೇಶಕ್ಕೊಂದು ಎಂಥ ಅಪರೂಪದ ಕೊಡುಗೆ ಕೊಟ್ಟಿದ್ದಾರೆ. ಇಂಥ ಭಾರತ ದೇಶ ಪವಿತ್ರ ದೇಶಕ್ಕೆ ಇಂಥ ಒಂದು ಅಪರೂಪದ ಪ್ರಧಾನಮಂತ್ರಿ ಕೊಟ್ಟಿದ್ದಾನಂದರೆ ಅವ್ರದ್ದು ಸ್ಟೋರಿ ಹೇಳಬೇಕಲ್ರಿ. ಜೊತೆಯಲ್ಲಿ 4 ಜೊತೆ ಬಟ್ಟೆ, ಹೆಂಡತಿಗೆ 4 ಸೀರೆ, ಉಳಿದಿದ್ದನ್ನು ಯಾವುದೇ ರೀತಿಯ ಐಷಾರಾಮಿ ಜೀವನಕ್ಕೆ ಮಾರು ಹೋದವರಲ್ಲ. ಇಂಥ ಒಂದು ಸರಳ ಜೀವಿಯ ನಮ್ಮ ದೇಶಕ್ಕೆ ಒಂದು ಅಪಾರವಾದ ಕೊಡುಗೆ ಕೊಟ್ಟಂಥ ಭಾರತದ ಪಂತ ಪ್ರಧಾನಮಂತ್ರಿ ಅವ್ರ ಹೆಸರು ಹೇಳಬೇಕಲ್ರಿ. ಅವ್ರ ಹೆಸರು ಹೇಳಿದ್ರೆ ಎಷ್ಟೊಂದು ಕುತೂಹಲ ಆಗತ್ತೆ ರೀ, ಎಷ್ಟೊಂದು ರೋಮಾಂಚನ ಆಗ್ತೈತಿ. ಅದನ್ನು ಆದರ್ಶಪ್ರಾಯದ ಒಂದು ತತ್ವ ಸಿದ್ಧಾಂತಗಳನ್ನು ನಾವು ಅಳವಡಿಸ್ಕೋಬೇಕಾಕೈತಿ. ಅವರ ಹೆಸರೇ ದಿವಂಗತ್ ಲಾಲ್ ಬಹದ್ದೂರ್ ಶಾಸ್ತ್ರಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂದ ತಕ್ಷಣ ಎಲ್ಲರೂ ಹುಬ್ಬೆ ಇರ್ತಾರೆ, ಎಷ್ಟೊಂದು ಕುತೂಹಲದಿಂದ ಕೇಳ್ತಾರೆ. ಎಷ್ಟೊಂದು ಸಾದಾ ಸೀದಾ ವ್ಯಕ್ತಿ. ಕೇವಲ ರೈಲು ಮಂತ್ರಿ ಇದ್ದಾಗ ಒಂದು ರೈಲು ದುರಂತ ಆದ ತಕ್ಷಣ ಅರ್ಧ ಗಂಟೆಯಲ್ಲಿ ರಾಜೀನಾಮೆ ಕೊಟ್ಟಂಥ ಏಕೈಕ ಭಾರತದ ರೈಲ್ವೆ ಮಂತ್ರಿ ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಇವತ್ತು ಪ್ರಧಾನಮಂತ್ರಿ ಭಾರತ ದೇಶದಾಗಿದ್ದಾಗ ಒಂದು ವಿಚಲಿತ ಘಟನೆ ಹೇಳ್ತೀನಿ ಕೇಳಿ. ಒಂದು ಪ್ರವಾಸದ ನಿಮಿತ್ತ ಅವರು ರಷ್ಯಾ ದೇಶಕ್ಕೆ ಪ್ರಯಾಣ ಬೆಳೆಸುವಂಥ ಅಲ್ಲಿಯ ದೇಶದ ಆಮಂತ್ರಣದ ಮೇರೆಗೆ ಪ್ರವಾಸ ಬೆಳೆಸ್ತಾರ್ರಿ. ಯಾರು ಬೆಳೆಸ್ತಾರ? ಲಾಲ್ ಬಹದ್ದೂರ್ ಶಾಸ್ತ್ರಿ ಬೆಳೆಸ್ತಾರ. ಲಾಲ್ ಬಹದ್ದೂರ್ ಶಾಸ್ತ್ರಿ ನಾನು ರಷ್ಯಾಕ್ಕೆ ಹೋಗ್ತಾನೆ ಇದ್ದೀನಿ, ಹೆಂಡತಿ ಲಲಿತಾ ಶಾಸ್ತ್ರಿಗೆ ಹೇಳ್ತಾರ. ಆವಾಗ ಲಲಿತಾ ಶಾಸ್ತ್ರಿ ಹೇಳ್ತಾರ ನಾನೂ ಬರ್ತೀನಿ ನಿಮ್ಮ ಜೊತೆ ಅಂದಾಗ ಇವರು ಬಹಳ ರೋಮಾಂಚನಗೊಳ್ತಾರ. ಸರ್ಕಾರಿ ಖರ್ಚಿನಲ್ಲಿ ನನಗೊಬ್ಬನಿಗೆ ಖರ್ಚಿದ್ದ ಕಾರಣ ನೀನು ನಿನ್ನ ಸ್ವಂತ ಖರ್ಚಿನಿಂದ ಬರಬೇಕಾಗತ್ತಂತ ಹೇಳಿ ಹೋಗಿ ತಮ್ಮ ಬೀರುವಿನಲ್ಲಿ ಇಟ್ಟಂಥ ತಾವು ಶ್ರಮ ವಹಿಸಿದಂಥ ತಮಗೆ ಬಂದಂಥ ವೇತನವನ್ನ ದುಡ್ಡನ್ನು ತೆಗೆದುಕೊಂಡು ಆ ಲಲಿತಾ ಶಾಸ್ತ್ರಿಯವರ ಟಿಕೆಟ್ ಬುಕ್ ಮಾಡಕ್ಕೆ ಹೇಳ್ತಾರೆ. ಕೇಳಿದಿರಿ ಇಂಥ ಎಲ್ಲಾದರೂ ಪ್ರಧಾನಮಂತ್ರಿ ಭಾರತದಲ್ಲಿ ಇಂಥ ಒಂದು ಘಟನೆ ಮಾಡಿದಂಥ ವ್ಯಕ್ತಿ ನೇರವಾಗಿ ಹೆಂಡತಿಯನ್ನು ತಮ್ಮ ಶ್ರಮದ ದುಡ್ಡಿನಿಂದ ತೆಗೆದುಕೊಂಡು ಹೋಗಿ ರಷ್ಯಾ ಪ್ರವಾಸ ಬೆಳೆಸ್ತಾರ. ನೋಡಿ ವೀಕ್ಷಕರೇ, ಭಾಳ ವಿಚಲಿತ ಸುದ್ದಿ ಇದೆ, ರೋಮಾಂಚನ ಸುದ್ದಿ ಐತಿ, ಭಾಳ ಚಂದ ಕೇಳ್ರಿ. 5 ನಿಮಿಷ ಕೇಳ್ರಿ ಸಾಕು. ರಷ್ಯಾ ಪ್ರಯಾಣ ಬೆಳೆಸುವಾಗ ಅವರಿಗೆ ಆ ರಷ್ಯಾದವರು ಕೊಟ್ಟಂಥ ಅಭೂತಪೂರ್ವ ಸ್ವಾಗತಕ್ಕೆ ಒಂದು ರೋಮಾಂಚನಗೊಳ್ತಾರೆ. ಒಂದು ಅವರಿಗೆ ವಿಚಿತ್ರ ಘಟನೆಗಳನ್ನು ಆಗುತ್ತೆ. ಸಾಯಂಕಾಲ ಅವರನ್ನು ಅಲ್ಲಿಯ ಆನಿವಾಸಿ ಭಾರತೀಯರು ಮತ್ತು ನಮ್ಮ ದೇಶದ ಇಲ್ಲಿಯ ವ್ಯಕ್ತಿಗಳು, ಅಲ್ಲಿಯ ಜನರು ಸಹಿತ ಬಹಳ ಅಭೂತಪೂರ್ವವಾದ ಸ್ವಾಗತ ಬಯಸಿ ಸಂಜೆ ಒಂದು ಮನರಂಜನೆ ಕಾರ್ಯಕ್ರಮ ಇಡ್ತಾರೆ. ನೋಡಿ ವೀಕ್ಷಕರೇ, ಮನರಂಜನೆ ಕಾರ್ಯಕ್ರಮ ಇಟ್ಟ ತಕ್ಷಣ ಅಲ್ಲಿ ತನ್ನ ಧರ್ಮಪತ್ನಿ ಲಲಿತಾ ಶಾಸ್ತ್ರಿ ಅವರನ್ನು ತೆಗೆದುಕೊಂಡು ಆ ಮನರಂಜನೆ ಕಾರ್ಯಕ್ರಮ ಸ್ಟೇಜಿಗೆ ಹೋಗ್ತಾರೆ. ಹೋದ ತಕ್ಷಣ ಅವರಿಗೆ ಒಂದು ಕ್ಷಣ ಲೈಟ್ ಆಫ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಇದು ಇಲ್ಲಿ ಮನರಂಜನೆ ಕಾರ್ಯಕ್ರಮ ಅಲ್ಲ, ಇದು ಒಂದು ಬ್ಯಾಲೆ ಡ್ಯಾನ್ಸ್ ಆಗ್ತಾ ಇದೆ ಅಂತ. ವೀಕ್ಷಕರೇ ನೋಡಿ, ಬ್ಯಾಲೆ ಡ್ಯಾನ್ಸ್ದಲ್ಲಿ ಅರ್ಧಮರ್ಧ ಬಟ್ಟೆ ತೊಟ್ಟಂಥ ಹೆಣ್ಣು ಮಕ್ಕಳು ತಮ್ಮ ತೊಡೆಗಳನ್ನು ಮೈಮಾಟಗಳನ್ನು ತೋರಿಸುವಂಥ ದೃಶ್ಯ ಆ ಒಂದೇ ಕ್ಷಣ ನೋಡಿದ ತಕ್ಷಣ ಅಲ್ಲಿಂದ ಮಾಯವಾಗಿ ಹೊರಗೆ ಬಂದು ಒಂದು ಪಾರ್ಕ್ನಲ್ಲಿ ಒಂದು ಪುಸ್ತಕ ತೆಗೆದುಕೊಂಡು ಹೋಗಿ ಬರಿತಾ ಕೂಡ್ತಾರೆ. ಆವಾಗ ಅವಕ್ಕಾಗ್ತಾರೆ. ಹೆಂಡತಿ ಪಕ್ಕದಲ್ಲಿ ನೋಡಿದರೆ ನನ್ನ ಗಂಡ ಇಲ್ಲ, ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಎಲ್ಲಿ ಹೋದರು? ಅವರ ಸೆಕ್ಯೂರಿಟಿ ಸಹಿತ ಹುಡುಕಾಡಿದಾಗ ಎಲ್ಲೂ ಸಿಗೋದಿಲ್ಲ, ದಿಗ್ಭ್ರಮೆ ಆಗ್ತಾರೆ. ಹೊರಗಡೆ ಬಂದು ಹುಡುಕಾಟ ನಡೆಸಿದಾಗ ಒಂದು ಪಾರ್ಕ್ನಲ್ಲಿ ಇದೇ ಭಾರತ ದೇಶದ ಒಂದು ಸಮೃದ್ಧ ಮತ್ತು ಒಂದು ದಕ್ಷ ಪ್ರಧಾನಮಂತ್ರಿ ಆ ಪಾರ್ಕ್ನಲ್ಲಿ ಒಂದು ಪುಸ್ತಕದಲ್ಲಿ ಬರಿತಾ ಕೂಡ್ತಾರೆ. ನೋಡಿ ವೀಕ್ಷಕರೇ, ಬರಿತಾ ಕೂಡುವಾಗ ಹೆಂಡತಿ ಹೋಗಿ ಕೇಳ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನ, ಏನು ಬರಿತಾ ಇದ್ದೀರಿ ಅಂತ. ಯಾಕೆ ನೀವು ಬರಲಿಲ್ಲ ಮನರಂಜನೆ ಕಾರ್ಯಕ್ರಮ ನೋಡಲಿಕ್ಕೆ?
ಆವಾಗ ಹೇಳ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ, ನನ್ನ ಭಾರತ ಒಂದು ಪರಂಪರೆಯ ದೇಶ, ಒಂದು ಸಂಸ್ಕೃತಿ ಉಳ್ಳಂತ ದೇಶ, ಮಾನ ಮರ್ಯಾದೆಯ ದೇಶ, ಸೌಭಾಗ್ಯವತಿಯ ಲಕ್ಷಣ ಕಾಣುವಂತ ಉಟ್ಟ ಬಟ್ಟೆ, ತಲೆ ಮೇಲೆ ಸೀರೆ, ಸೆರಗು, ಬಳೆ, ಕಾಲುಂಗರ, ಕುಂಕುಮ ಧರಿಸುವಂತ ನನ್ನ ಮಹಾ ತಪಸ್ವಿಗಳ ನನ್ನ ದೇಶದಲ್ಲಿ ನಾನು ಇಂಥ ಅರ್ಧಮರ್ಧ ಬಟ್ಟೆ ತೊಟ್ಟಂತ ಬ್ಯಾಲೆ ಡ್ಯಾನ್ಸ್ ನೋಡಲಿಕ್ಕೆ ನನ್ನ ಮನಸ್ಸು, ನನ್ನ ಆತ್ಮವು ಒಪ್ಪಲಿಲ್ಲ. ನಾನು ನೇರವಾಗಿ ನಿಮಗೂ ಸಹಿತ ನಾನು ತೊಂದರೆ ಕೊಡಲಿಲ್ಲ. ನಾನು ನೇರವಾಗಿ ಬಂದಾಗ ನಾನು 2 ಪೇಜು ರಷ್ಯಾದ ಹಿಸ್ಟ್ರಿ ಬರ್ದೀನಿ ಅಂತ ಹೇಳ್ತಾರೆ. ಕೇಳಿದಿರಾ? ಇವತ್ತಿನ ಭಾರತ ಪ್ರಧಾನಮಂತ್ರಿ ಸೂಟು ಬೂಟು ನೋಡಿ, ಐಷಾರಾಮಿ ಜೀವನ ನೋಡಿ, ಖರ್ಚು ವೆಚ್ಚಗಳು ನೋಡಿ, ಸೆಕ್ಯೂರಿಟಿ ನೋಡಿ, ವಿಮಾನಯಾನ ನೋಡಿ, ಅವರ ಹಿಂಬಾಲಕರ 300-400 ಜನ ಹೋಗ್ತಾರೆ ಒಂದು ದೇಶ ಪ್ರಯಾಣ ಬಳಸಬೇಕಾದ್ರೆ. ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಇವತ್ತು ಆ ಬಾಪ್ತಿನ ತೆರಿಗೆಯನ್ನ ನಮ್ಮ ತಲೆ ಮೇಲೆ ಹಾಕುವಂತ ಇಂಥ ಪ್ರಧಾನಮಂತ್ರಿಗಳು ಇರುವಾಗ ಇವರೆಂಥ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನೋಡಿ, ವಾಪಸ್ ಬರುವಾಗ ತನ್ನ ತಂದೆಗೆ ತನ್ನ ಹೆಂಡತಿಗೆ ಒಂದು ವಿಲ್ ಬರೆದು ಹೋಗಿರ್ತಾರೆ. ಇದೊಂದು ಬಹಳ ಕುತೂಹಲಕರ ಸಂಗತಿ ಇದೆ ವೀಕ್ಷಕರೇ. ಅವರು ತಮ್ಮ ಜೀವಿತಾವಧಿಯಲ್ಲಿ ತಾವು ಪ್ರಧಾನಮಂತ್ರಿ ಇದ್ದಾಗ ತಮ್ಮ ವೇತನದ ದುಡ್ಡಿನಿಂದ ಒಂದು ಅಂಬಾಸಿಡರ್ ಕಾರನ್ನು ಖರೀದಿ ಮಾಡ್ತಾರೆ. ಆ ಅಂಬಾಸಿಡರ್ ಖರೀದಿ ಕಾರ್ ಮಾಡಿದಾಗ ಬ್ಯಾಂಕ್ ಲೋನ್ ಮಾಡಿಸಿರ್ತಾರೆ. ಬ್ಯಾಂಕ್ ಲೋನ್ ಅರ್ಧಕ್ಕೆ ನಿಲ್ಲುತ್ತೆ. ಆವಾಗ ಅವರು ಒಂದು ವಿಲ್ ಬರೀತಾರೆ. ಕೇಳಿ ವೀಕ್ಷಕರೇ, ಇದೊಂದು ಬಹಳ ಕುತೂಹಲಕರ ಸಂಗತಿ. ಇಂದಿನ ಯುವ ಪೀಳಿಗೆ ಇಂಥ ಆದರ್ಶ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜೀವನ ಚರಿತ್ರೆ ಬಗ್ಗೆ ನಾವೇನು ಅಳವಡಿಸ್ಕೊಂಡಿದ್ದೀವಿ ಅದೇ ಇವತ್ತಿನ ಸ್ಟೋರಿ. ಏನು ವಿಲ್ ಬರೀತಾರಂದ್ರೆ, ನಾನು ಈ ದೇಹಾಂತ ಆದಾಗ, ನಾನು ದೇಹವನ್ನು ತ್ಯಾಗ ಮಾಡಿದಾಗ ನನ್ನ ಅರ್ಧವನ್ನ ಲೋನವನ್ನು ಏನು ಉಳಿದಿದೆ ಅದು ಬ್ಯಾಂಕಿನಿಂದ ನನಗೆ ಬರುವಂಥ ಪೆನ್ಷನ್ದಿಂದ ನೀನು ಅದನ್ನು ಸಂದಾಯ ಮಾಡಬೇಕು. ಯಾಕೆಂದ್ರೆ ಭಾರತದ ಪ್ರಧಾನಮಂತ್ರಿ ಇಂಥ ಒಂದು ಸ್ಥಳದಲ್ಲಿ ದಿವಂಗತರಾದಾಗ ಒಂದು ರಾಷ್ಟ್ರೀಕೃತ ಬ್ಯಾಂಕು ಅವರ ಸಾಲ ಮನ್ನಾ ಮಾಡಲಿಕ್ಕೆ ಆ ಬ್ಯಾಂಕಿನ ಸಿಬ್ಬಂದಿ ಮನೆಗೆ ಬರ್ತಾರೆ. ಮನೆಗೆ ಬಂದ ತಕ್ಷಣ ಲಲಿತಾ ಶಾಸ್ತ್ರಿ ಅವರು ಶಿಸ್ತುಬದ್ಧ ನಿಯತ್ತಿನ ಹೆಣ್ಮಗಳು. ಅವರು ಹೇಳ್ತಾರೆ, ನನ್ನ ಧರ್ಮಪತಿ ಒಂದು ವಿಲ್ ಬರೆದಿದ್ದಾರೆ, ಅವರಿಗೆ ಬರುವಂತ 5,000 ರೂಪಾಯಿ ಪೆನ್ಷನ್ದಿಂದ ನಾನು ಸಾಲ ಮರುಪಾವತಿ ಮಾಡ್ತೀನಿ, ನಮಗೆ ಸಾಲ ಮನ್ನಾ ಮಾಡುವುದು ಬೇಡ ತನ್ನುವಂತ ಪಂತ ಪ್ರಧಾನಮಂತ್ರಿ ಭಾರತಕ್ಕೆ ಸಿಗ್ತಾರಂದ್ರೆ ವಿಚಿತ್ರ ಅಲ್ರಿ. ಇವತ್ತು ನೋಡಿ, ಇವತ್ತು ಒಬ್ಬ ಶಾಸಕ 5-6 ಲಕ್ಷ ವೇತನ ತಗೋತಾನೆ, 5-10 ಲಕ್ಷ ಸಂಸತ್ ಸದಸ್ಯ ತಗೋತಾನೆ. ಇನ್ನಿತರ ಪ್ರಯಾಣ ಭತ್ಯೆಗಳು, ವಿಮಾನಯಾನ ಭತ್ಯೆಗಳು, ಅನೇಕ TADA, ಹಿಂಬಾಲಕರದು, ಗೆಸ್ಟ್ ಹೌಸ್ ಫ್ರೀ, ಪ್ರವಾಸಿ ಮಂದಿರಗಳ ಫ್ರೀ, ಊಟ ಫ್ರೀ. ಏನು ಇದು ಐಷಾರಾಮಿ ಜೀವನ? ಆ ಬಾಪ್ತಿನ ತೆರಿಗೆ ನಮ್ಮ ಮೇಲೆ ಅಲ್ರಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಪಂತ ಪ್ರಧಾನಿಯ ಆದರ್ಶ ಪ್ರಾಯಗಳನ್ನ ಇಂದಿನ ಯುವಕರು ಅಳವಡಿಸ್ಕೊಂಡಿದಾರ. ಅದಕ್ಕೆ ಒಂದು ವಾಕ್ಯ ಬರೀತಾರೆ ಅವರು. ಆ ವಾಕ್ಯದಲ್ಲಿ ದಿ ಪೇಯಿಂಗ್ ದಿ ಇಂಟ್ರೆಸ್ಟ್ ವರ್ಸಸ್ ಕಾಂಪಿಟೇಟ್ ದಿ ಇಂಟ್ರೆಸ್ಟ್. ನೋಡಿ ಎಷ್ಟೊಂದು ಒಳ್ಳೆಯ ವಾಕ್ಯ ಇದೆ. ಇದನ್ನು ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ. ಇಂಥ ಒಂದು ಭಾರತಕ್ಕೆ ಒಂದು ಅಭೂತಪೂರ್ವವಾದ ಕೊಡುಗೆಗಳನ್ನು ಕೊಟ್ಟಂಥ ಇವತ್ತಿನ ಪ್ರಧಾನಮಂತ್ರಿಗಳಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಗಳಿಗೆ ಹೋಲಿಸಿದರೆ ಏನು ವ್ಯತ್ಯಾಸವಿದೆ? ಇಂಥ ಒಂದು ನಮ್ಮ ಪವಿತ್ರ ಭಾರತ ದೇಶಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಆದರ್ಶ ಗುಣಗಳನ್ನು ಹೊಂದಿದಂಥ ಇವತ್ತು ಸಿಗೋದಾದ್ರೆ ಏನು ನಿಮ್ಮ ಅನಿಸಿಕೆ ನಮ್ಮ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜೀವನ ಚರಿತ್ರೆ, ಸರಳ ಜೀವನವನ್ನು ಮಾಡಿದಂಥ ಇವತ್ತು ಕಂಪ್ಲೀಟ್ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ನನ್ನ ಜೊತೆ ಹಂಚ್ಕೊಳ್ಳಿ. ನೀವು ನಂಬರ್ 1 ಚಾನಲ್ ಯಾವಾಗಲೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ರಿಪ್ಪ. ನಮಸ್ಕಾರ.